ಸ್ಪೆಲ್ ನಂಬರ್ ಫಂಕ್ಷನ್ನ ಯೂಸ್ ಮಾಡಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ನಂಬರ್ಸನ್ನ ವರ್ಡ್ಸ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ತಿಳ್ಕೊಬೇಕಾದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿದೇ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಎಕ್ಸೆಲಲ್ಲಿ ಒಂದು ಕಾಲಮಲ್ಲಿ ನಾನು ನಂಬರ್ಸ್ ನಾನು ಟೈಪ್ ಮಾಡಿಟ್ಟಿದ್ದೀನಿ. 10 to 56, 65, 456, 10 lakh, 48, 576 ಈ ರೀತಿ. ಸೊ ಕ್ರೋರ್ಸ್ವರೆಗೂ ಕೂಡ ನಾನಿಲ್ಲಿ ಟೈಪ್ ಮಾಡಿಟ್ಟಿದ್ದೀನಿ. ಸೊ ನನಗೇನು ಬೇಕಪ್ಪ ಅಂದರೆ ಇವಾಗ ಈ ಸಿ ಕಾಲಮಲ್ಲಿ ಟೈಪ್ ಮಾಡಿರೋವಂಥ ನಂಬರ್ಸು ಡಿ ಕಾಲಮಲ್ಲಿ ಆಟೋಮೆಟಿಕ್ಕಾಗಿ ವರ್ಡ್ಸ್ಗೆ ಕನ್ವರ್ಟ್ ಆಗಬೇಕು. ಓಕೆ, ಸೊ ಇದಕ್ಕೆ ನಾನಿವಾಗ ಒಂದು ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಫಾರ್ಮುಲಾ ಅಂದರೆ ಸ್ಪೆಲ್ ನಂಬರ್ ಅಂತ. ಓಕೆ, ಸೊ ಏನೇ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ಎಕ್ಸೆಲಲ್ಲಿ ಈಕ್ವಲ್ಸಿಂದ ಸ್ಟಾರ್ಟ್ ಮಾಡಬೇಕು, ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಈಕ್ವಲ್ಸ್ ಸ್ಪೆಲ್ ನಂಬರ್ ಓಪನ್ ಬ್ರೇಸ್. ಸೊ ನೀವು ಯಾವ ಒಂದು ಸೆಲ್ಲಲ್ಲಿರೋವಂಥ ನಂಬರ್ನ ನೀವು ಕನ್ವರ್ಟ್ ಮಾಡಬೇಕು ಆ ಒಂದು ಸೆಲ್ನ ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರೇಸ್ ಮಾಡಿ ಎಂಟರ್ ಮಾಡಿ. ಬಂತಾ? ಕನ್ವರ್ಟ್ ಆಯಿತಾ? ಇಲ್ವಲ್ಲ. ಸೊ ಅದು ಯಾಕಪ್ಪ ಅಂತ ಹೇಳಿದ್ರೆ ಈ ಸ್ಪೆಲ್ ನಂಬರ್ ಅನ್ನೋ ಫಾರ್ಮುಲಾ ಎಕ್ಸೆಲ್ ಪ್ಯಾಕೇಜಲ್ಲಿ ನಿಮಗೆ ಡಿಫಾಲ್ಟ್ ಆಗಿ ಬರೋದಿಲ್ಲ. ಓಕೆ, ಸೊ ಕೆಲವೊಂದು ಪ್ಯಾಕೇಜಲ್ಲಿ ಡಿಫಾಲ್ಟ್ ಆಗಿ ಬರುತ್ತೆ, ಕೆಲವೊಂದು ಪ್ಯಾಕೇಜಲ್ಲಿ ಡಿಫಾಲ್ಟ್ ಆಗಿ ಬರೋದಿಲ್ಲ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ, ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಸ್ಪೆಲ್ ನಂಬರ್ ಫೈಲ್ದು ಅಂದರೆ ಸ್ಪೆಲ್ ನಂಬರ್ ಫೈಲ್ದು ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆ ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸೆಲ್ ಆ್ಯಡಿನ್ಸ್ಗೆ ಆ್ಯಡ್ ಮಾಡಿ ನಂತರ ಆ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನೀಗ ತೋರಿಸ್ಕೊಡ್ತೀನಿ ನಿಮಗೆ ಆ ಫೈಲನ್ನ ಯಾವ ರೀತಿ ಡೌನ್ಲೋಡ್ ಮಾಡಿ ಎಕ್ಸೆಲ್ ಆ್ಯಡಿನ್ಸ್ಗೆ ಆ್ಯಡ್ ಮಾಡಿ ಯೂಸ್ ಮಾಡೋದು ಅಂತ. ಸೊ ಅದನ್ನು ಈಗ ಸದ್ಯಕ್ಕೆ ನಾನು ಆ ಫೈಲನ್ನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿದೆ ಸ್ಪೆಲ್ ನಂಬರ್ ಅಂತ. ಸೊ ಇದು ಒಂದು ಎಕ್ಸೆಲ್ ಫೈಲ್ ಇದೆ. ಸೊ ಇದನ್ನು ನೀವು ಫಸ್ಟ್ ಕಾಪಿ ಮಾಡ್ಕೊಳ್ಳಿ. ಸೊ ರೈಟ್ ಕ್ಲಿಕ್ ಮಾಡಿ ಮೌಸ್ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿದ ಆದಮೇಲೆ ಸೊ ನೀವೇನು ಮಾಡ್ತೀರಾ, ಮೈ ಕಂಪ್ಯೂಟರ್ ಓಪನ್ ಮಾಡಿ. ಸೊ ನನ್ನದಲ್ಲಿ ದಿಸ್ ಪಿ ಸಿ ಅಂತ ಇದೆ. ಸೊ ದಿಸ್ ಪಿ ಸಿ ನಾನಿಲ್ಲಿ ಓಪನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟು ಇದರಲ್ಲಿ ಫೈಲ್ ಮೆನು ಇದೆಯಲ್ವಾ, ಫೈಲ್ ಮೆನುಗೆ ಹೋಗಿ. ಸೊ ನಾನು ಮ್ಯಾಕ್ಸಿಮೈಸ್ ಮಾಡ್ತೀನಿ ಸ್ಕ್ರೀನು. ಫೈಲ್ ಮೆನುಗೆ ಹೋಗಿ. ಸೊ ಫೈಲ್ ಮೆನು ಅಲ್ಲಿ ಚೇಂಜ್ ಫೋಲ್ಡರ್ ಆ್ಯಂಡ್ ಸರ್ಚ್ ಆಪ್ಷನ್ಸ್ ಅಂತ ಇದೆ. ಸೊ ನಾನಿಲ್ಲಿ ವಿಂಡೋಸ್ 10 ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಚೇಂಜ್ ಫೋಲ್ಡರ್ ಆ್ಯಂಡ್ ಸರ್ಚ್ ಆಪ್ಷನ್ಸ್ ಅಂತ ಬರುತ್ತೆ. ಸೊ ನೀವು ಬೇರೆ ಒಂದು ವರ್ಷನ್ನ ಯೂಸ್ ಮಾಡ್ತಾ ಇದ್ರೆ, ಸೊ ವಿಂಡೋಸ್ 7 ಆ ಥರ ಏನಾದರೂ ಯೂಸ್ ಮಾಡ್ತಾ ಇದ್ರೆ, ಸೊ ನಿಮಗೆ ಆರ್ಗನೈಸ್ ಅಂತ ಬರುತ್ತೆ. ಆರ್ಗನೈಸಲ್ಲಿ ಮತ್ತೆ ನಿಮಗೆ ಫೋಲ್ಡರ್ ಆ್ಯಂಡ್ ಸರ್ಚ್ ಆಪ್ಷನ್ಸ್ ಅಂತ ಬರುತ್ತೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ಚೇಂಜ್ ಫೋಲ್ಡರ್ ಆ್ಯಂಡ್ ಸರ್ಚ್ ಆಪ್ಷನ್ಸ್ ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ 3 ಟ್ಯಾಬ್ಸ್ ಇದೆ. ಜನರಲ್, ವ್ಯೂ, ಸರ್ಚ್ ಅಂತ. ಈ ವ್ಯೂ ಟ್ಯಾಬನ್ನು ಸೆಲೆಕ್ಟ್ ಮಾಡಿ. ಈ ವ್ಯೂ ಟ್ಯಾಬಲ್ಲಿ ಶೋ ಹಿಡನ್ ಫೈಲ್ಸ್ ಆರ್ ಫೋಲ್ಡರ್ಸ್ ಆ್ಯಂಡ್ ಡ್ರೈವ್ಸ್ ಅಂತ ಇದೆ. ಸೊ ಇಲ್ಲಿ ಡೋಂಟ್ ಶೋ ಸೆಲೆಕ್ಟ್ ಆಗಿದೆ. ಈ ಶೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಹಿಡನ್ ಫೈಲ್ಸ್ ಎಲ್ಲ ಕೂಡ ನಮಗೆ ಕಾಣಿಸ್ಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಅಪ್ಲೈ ಮಾಡಿ ಓಕೆ ಮಾಡಿ. ಸೊ ಇದನ್ನು ನೀವು ಯಾವಾಗ ಮಾಡಬೇಕು, ಆ ಫೈಲನ್ನು ನೀವು ಲೊಕೇಶನಲ್ಲಿ ಪೇಸ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಮಾಡಬೇಕಾಗುತ್ತೆ. ಸೊ ನಾನೀಗ ಫೈಲನ್ನು ಕಾಪಿ ಮಾಡಿದ್ದೀನಿ. ಸೊ ಕಾಪಿ ಮಾಡಿ ಆದಮೇಲೆ ನಾನು ಸಿ ಡ್ರೈವ್ಗೆ ಹೋಗ್ತಾ ಇದ್ದೀನಿ. ಸೊ ಸಿ ಡ್ರೈವಲ್ಲಿ ಯೂಸರ್ಸ್ ಅಂತ ಇದೆ. ಸೊ ನನ್ನ ಒಂದು ಸಿಸ್ಟಮಲ್ಲಿ ಯೂಸರ್ಸ್ ಅಂತ ಒಂದು ಫೋಲ್ಡರ್ ಇದೆ. ಸೊ ಕೆಲವೊಂದು ಸಿಸ್ಟಮಲ್ಲಿ ಅಡ್ಮಿನ್ ಅಂತ ಫೋಲ್ಡರ್ ಇರುತ್ತೆ, ಅಥವಾ ನಿಮ್ಮ ಪಿ ಸಿಗೆ ನೀವು ಏನು ಹೆಸರು ಕೊಟ್ಟಿರ್ತೀರೋ ಆ ಹೆಸರಲ್ಲಿ ಒಂದು ಫೋಲ್ಡರ್ ಇರುತ್ತೆ. ಆ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇದರಲ್ಲಿ ಮತ್ತೆ ನಿಮಗೆ ಮಂಜು ಅಂದರೆ ನನ್ನ ಒಂದು ಪಿ ಸಿ ಹೆಸರು ಇಲ್ಲಿ ಮಂಜು ಅಂತ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಮಂಜು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ನೆಕ್ಸ್ಟ್ ಆ್ಯಪ್ ಡೇಟಾ ಅಂತ ಬರುತ್ತೆ. ಈ ಆ್ಯಪ್ ಡೇಟಾನ ಸೆಲೆಕ್ಟ್ ಮಾಡಿ. ಆ್ಯಪ್ ಡೇಟಾದಲ್ಲಿ ಮತ್ತೆ ಇಲ್ಲಿ ರೋಮಿಂಗ್ ಅಂತ ಫೋಲ್ಡರ್ ಇರುತ್ತೆ. ಸೊ ರೋಮಿಂಗ್ ಸೆಲೆಕ್ಟ್ ಮಾಡಿ. ರೋಮಿಂಗಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಫೋಲ್ಡರ್ ಇದೆ. ಈ ಮೈಕ್ರೋಸಾಫ್ಟ್ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಆ್ಯಡಿನ್ಸ್ ಆಪ್ಷನ್ ಬರುತ್ತೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಇದೆ ಆ್ಯಡಿನ್ಸ್ ಆಪ್ಷನ್. ಈ ಆ್ಯಡಿನ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಕಾಪಿ ಮಾಡಿರುವಂಥ ಒಂದು ಫೋಲ್ಡರನ್ನು ಪೇಸ್ಟ್ ಮಾಡಿ. ಓಕೆ, ಸೊ ಸ್ಪೆಲ್ ನಂಬರ್ ಫೈಲ್ ನೀವೇನು ಕಾಪಿ ಮಾಡಿದ್ದೀರಲ್ವಾ ಆ ಫೈಲ್ನ ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈಗ ಎಕ್ಸೆಲ್ ಫೈಲನ್ನು ಓಪನ್ ಮಾಡಿ. ಈಗ ಎಕ್ಸೆಲ್ ಫೈಲ್ನ ಓಪನ್ ಮಾಡಿ ನೀವು ಆ ಒಂದು ಫಾರ್ಮುಲಾನ ಯೂಸ್ ಮಾಡಿದ್ರೆ ಬರೋದಿಲ್ಲ. ಸೊ ನೀವು ಅಲ್ಲಿ ಆ್ಯಡಿನ್ಸಲ್ಲಿ ನೀವು ಪೇಸ್ಟ್ ಮಾಡಿದ್ದೀರಾ, ಬಟ್ ಎಕ್ಸೆಲಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಹೇಗೆ ಮಾಡೋದು ಅಂದರೆ,
ಸೊ ಇಲ್ಲಿ ನಿಮಗೆ ಎಕ್ಸೆಲ್ ಬಟನ್ ಇದೆಯಲ್ವಾ, ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಎಕ್ಸೆಲ್ ಆಪ್ಷನ್ಸ್ ಬರುತ್ತೆ. ಓಕೆ, ಈ ಎಕ್ಸೆಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಆ್ಯಡಿನ್ಸ್ ನೋಡಿ, ಆ್ಯಡಿನ್ಸ್ ಅಂತ ಆಪ್ಷನ್ ಇದೆಯಲ್ವಾ, ಈ ಆ್ಯಡಿನ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಆ್ಯಡಿನ್ಸಲ್ಲಿ ನೀವು ಇವಾಗ ಆ್ಯಡಿನ್ಸಲ್ಲಿ ಏನು ಪೇಸ್ಟ್ ಮಾಡಿದ್ದೀರಾ ಫೈಲು, ಅದು ಇಲ್ಲಿರುತ್ತೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಗೋ ಅಂತ ಹೇಳಿ. ಓಕೆ, ಇಲ್ಲಿ ನೋಡಿ ಸ್ಪೆಲ್ ನಂಬರ್ ಅಂಜು ಸ್ವಯಂ ಕಂಪ್ಯೂಟರ್ ಎಜುಕೇಷನ್ ಅಂತ ಒಂದು ಚೆಕ್ ಬಾಕ್ಸಸ್ ಇದೆಯಲ್ವಾ, ಈ ಒಂದು ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟಾಯ್ತಲ್ವಾ. ಸೊ ಇವಾಗ ನಾನು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀನಿ. ಸೊ ಇದನ್ನು ಡಿಲೀಟ್ ಮಾಡ್ತಿದ್ದೀನಿ. ಈಕ್ವಲ್ಸ್ ಸ್ಪೆಲ್ ನಂಬರ್ ಓಪನ್ ಬ್ರೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವ ಸೆಲ್ಲಲ್ಲಿರೋ ನಂಬರ್ ಕನ್ವರ್ಟ್ ಮಾಡಬೇಕು ಆ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿ, ಕ್ಲೋಸ್ ಬ್ರೇಸ್ ಎಂಟರ್. ನೋಡಿ ₹10 ಓನ್ಲಿ ಅಂತ ಬಂತು. ಓಕೆ, ಸೊ ಈ ಒಂದು ಸೇಮ್ ಫಾರ್ಮುಲಾ ನಾನೇನು ಅಪ್ಲೈ ಮಾಡಿದ್ದೀನಿ ಅದನ್ನು ಎಲ್ಲದಕ್ಕೂ ಕೂಡ ಡ್ರ್ಯಾಗ್ ಮಾಡ್ತೀನಿ. ಸೊ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಎಲ್ಲಿವರೆಗೂ ನಿಮಗೆ ವರ್ಕ್ ಆಗುತ್ತೆ ಈ ಫಾರ್ಮುಲಾ ಅಂದರೆ ವಿತಿನ್ 100 crores ಕೂಡ ವರ್ಕ್ ಆಗುತ್ತೆ. ಓಕೆ, ಈ ಫಾರ್ಮುಲಾ ಬಂದು ವಿತಿನ್ 100 crores. ವಿತಿನ್ 100 crores ಅಂದರೆ 99,99,999 rupeesವರೆಗೂ ಕೂಡ ಈ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡ್ಬೋದು. ಸೊ ಒಂದ್ಸಲ ನೀವು ಈ ಸ್ಪೆಲ್ ನಂಬರ್ ಅನ್ನೋ ಒಂದು ಫೈಲನ್ನು ಆ್ಯಡಿನ್ಸಲ್ಲಿ ಹಾಕ್ಕೊಂಡು ಎಕ್ಸೆಲಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸೊ ನೀವು ಇದನ್ನು ಎಷ್ಟು ಸಲ ಬೇಕಿದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೀವು ಡೈರೆಕ್ಟಾಗಿ ಬೇಕಿದ್ರೂ ಕೂಡ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಅಂದರೆ ಹೇಗೆ ಅಂದರೆ ನೋಡಿ, ಇಲ್ಲಿ ಸ್ಪೆಲ್ ನಂಬರ್ ಓಪನ್ ಬ್ರೇಸ್. ಸೊ ನಾನೀಗ ಸಮ್ ನಂಬರ್ ಹೊಡಿತೀನಿ. ಸೊ 52,638 ಅಂತ ಹೊಡಿತೀನಿ. ಕ್ಲೋಸ್ ಬ್ರೇಸ್ ಎಂಟರ್. ನೋಡಿ ₹52,600 ಅಂತ ಬಂತು. ಓಕೆ, 600 ಫುಲ್ ಬಂದಿರುತ್ತೆ. ಸೊ ಟೆಕ್ಸ್ಟ್ ಮಾಡ್ತೀನಿ. ನೋಡಿ 638 ಓನ್ಲಿ. ಓಕೆ, ಸೊ ಈ ರೀತಿಯಾಗಿ ಈ ಸ್ಪೆಲ್ ನಂಬರ್ ಅನ್ನೋ ಒಂದು ಫಂಕ್ಷನನ್ನು ನಾವು ಯೂಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರೆಯದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಇನ್ನಷ್ಟು ನಿಮಗೆ ಎಕ್ಸೆಲ್ ವಿಡಿಯೋಸು, DTP ವಿಡಿಯೋಸು, ನೆಕ್ಸ್ಟ್ ಕನ್ನಡ ನುಡಿ ಸಾಫ್ಟ್ವೇರ್ ವಿಡಿಯೋಸು, ಟ್ಯಾಲಿ ವಿಡಿಯೋಸು ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಲಿ ಅಂದರೆ ಪ್ರತಿಯೊಂದ್ರದ್ದು ಒಂದು ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಪ್ಲೇಲಿಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಾನು ಏನೇನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನೋ ಆ ಎಲ್ಲ ವೀಡಿಯೋಸು ಕೂಡ ನಿಮಗೆ ಸಿಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ನಾನು ಈ ನಂಬರ್ಸನ್ನ ವರ್ಡ್ಸ್ಗೆ ಕನ್ವರ್ಟ್ ಮಾಡೋದು ಒನ್ ವೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ವೇ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ನೀವು ಈ ಸ್ಪೆಲ್ ನಂಬರ್ ಅನ್ನೋ ಒಂದು ಫೈಲ್ ಡೌನ್ಲೋಡ್ ಮಾಡಿ ಆ್ಯಡಿನ್ಸಲ್ಲಿ ಆ್ಯಡ್ ಮಾಡ್ಕೊಳ್ದಿರಾನೆ ಆನ್ಲೈನಲ್ಲಿ ಕನ್ವರ್ಟ್ ಮಾಡ್ಕೋಬೋದು ಗೂಗಲ್ ಶೀಟ್ಸಲ್ಲಿ. ಆ ಗೂಗಲ್ ಶೀಟ್ಸಲ್ಲಿ ಯಾವ ರೀತಿ ನಂಬರ್ಸನ್ನು ವರ್ಡ್ಸ್ಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.